ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ನೆಮ್ಮದಿಯಾಗಿ ಇದ್ದೀರಾ ಅಂತ ಭಾವಿಸ್ತೇನೆ. ನಾನು ಸುಮಾರು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ವಾಲ್ಮೀಕಿ ರಾಮಾಯಣದ 4ನೇ ಭಾಗವಾದ ಕಿಷ್ಕಿಂಧಾಕಾಂಡ ಪ್ರಾರಂಭ. ಸುಗ್ರೀವ ಸಖ್ಯ, ವಾಲಿಯ ವಧೆ. ಶಬರಿಯು ಹೇಳಿದಂತೆ ರಾಮಲಕ್ಷ್ಮಣರು ಕಾಡಿನ ಮಾರ್ಗವಾಗಿ ಋಷ್ಯಮೂಕ ಪರ್ವತದ ಪಕ್ಕದಲ್ಲಿದ್ದ ಪಂಪಾ ಸರೋವರದ ಬಳಿಗೆ ಬಂದರು. ನಿಸರ್ಗಧಾಮವಾದ ಪಂಪಾ ಸರೋವರವಾದ ನಿರ್ಮಲ ಪುಷ್ಕರಣಿಯಲ್ಲಿ ಮನಮೋಹಕವಾದ ನೈದಿಲೆ ಮತ್ತು ತಾವರೆಗಳು ತುಂಬಿ ತುಳುಕಾಡುತ್ತಿದ್ದವು. ಕೊಳದಲ್ಲಿದ್ದ ತಿಳಿಯಾದ ನೀರನ್ನು ಸೂರ್ಯಕಿರಣವು ಒಳಸೀಳಿ ಕೊಳದ ತಳವನ್ನು ಸಂದರ್ಶಕರಿಗೆ ದರ್ಶನ ಮೂಡಿಸುತ್ತಿತ್ತು. ವಜ್ರವೈಡೂರ್ಯದಂತೆ ಆಕರ್ಷಕವಾಗಿರುವ ವಿಶಾಲವಾದ ಪಂಪಾ ಸರೋವರ ಕಣ್ಣಿಗೆ ತಂಪನ್ನು ತರುತ್ತಿತ್ತು. ಪ್ರಯಾಣಿಕರ ತನುಮನಗಳನ್ನು ತಣಿಸತಕ್ಕ ಪಂಪಾ ಸರೋವರದ ಸನಿಹದಲ್ಲಿಯೇ ಋಷ್ಯಮೂಕ ಪರ್ವತವಿದೆ. ಅಣ್ಣ ವಾಲಿಯ ಕೋಪಕ್ಕೆ ತುತ್ತಾದ ಮೇಲೆ ಸುಗ್ರೀವನು ನಿಲ್ಲಲು ಬೇರೆ ನೆಲೆ ಇಲ್ಲದೆ ಋಷ್ಯಮೂಕ ಪರ್ವತದಲ್ಲಿ ವಾಸವಾಗಿದ್ದನು. ಋಷಿಶಾಪ ನಿಮಿತ್ತವಾಗಿ ಆ ಪರಿಸರವು ಜಗದೇಕ ವೀರನಾಗಿದ್ದ ವಾಲಿಗೆ ಅಗಮ್ಯವಾಗಿತ್ತು. ಆದುದರಿಂದ ಸುಗ್ರೀವನಿಗೆ ವಾಲಿಯ ಪಾಲಿನ ಶಾಪವು ವರದಂತೆ ಅನುಗ್ರಹವಾಗಿ ಜೀವ ಹಿಡಿದು ಬದುಕಿರಲು ಅನುಕೂಲವಾಯಿತು. ಮನೋಸಂಕಟದಿಂದ ನಿಟ್ಟುಸಿರು ಬಿಟ್ಟು ನಿಂತಿರುವ ಮರ್ಕಟ ರಾಜನಿಗೆ ಅನತಿ ದೂರದ ತಪ್ಪಲು ಪ್ರದೇಶದಲ್ಲಿ ಪಂಪಾ ತೀರದ ಬಳಿ ಯಾರೋ ತೇಜಸ್ವಿಗಳಿಬ್ಬರು ಸುಳಿಯುತ್ತಿರುವಂತೆ ಭಾಸವಾಯಿತು. ಆಗುಂತಕರ ಸ್ಪಷ್ಟ ಸುಳಿವು ತಿಳಿಯದಿದ್ದರೂ ತೀರಾ ಪರಿಚಿತರು ಖಂಡಿತವಾಗಿಯೂ ಅಲ್ಲವೆಂಬುದಾಗಿ ಮನಸ್ಸಿಗೆ ತೋಚಿತು. ಆ ವ್ಯಕ್ತಿಗಳಿಬ್ಬರು ವಾಲಿಯ ಪ್ರೇರಣೆಯಿಂದ ಪ್ರತ್ಯಕ್ಷರಾಗಿರುವರೋ ಅಥವಾ ತನ್ನ ಭಾಗ್ಯದ ಬಾಗಿಲನ್ನು ತೆರೆಯಲು ಸ್ವತಃ ಭಗವಂತನೇ ಕಳುಹಿಸಿರಬಹುದೇ ಎಂದು ಮನಸಾಚರ್ಚಿಸಿ ಅವಸರದಿಂದ, ವಾನರರೇ, ನಿಮಗೆ ಅತ್ಯಂತ ಕುತೂಹಲಕಾರವಾದ ಒಂದು ವಾರ್ತೆಯನ್ನು ತಿಳಿಯಬಯಸುತ್ತೇನೆ. ಈ ಪರ್ವತದ ಬುಡದಲ್ಲಿರುವ ಪಂಪಾ ಸರಸ್ಸಿನ ಕಿನಾರೆಗೆ ಮಹಾಪುರುಷರ ಹಾಗೆ ತೋರುವ ಸ್ಫುರದ್ರೂಪಿ ಯುವಕರಿಬ್ಬರು ಕಾಲಿರಿಸಿದಂತೆ ಭಾಸವಾಗುತ್ತಿದೆ. ಅನಿರೀಕ್ಷಿತವಾಗಿ ಆಗಮಿಸಿದವರು ನಮ್ಮನ್ನು ಕಾಯಲು ಬಂದಿರಬಹುದೋ ಅಥವಾ ಕೊಲ್ಲಲುದ್ದೇಶಿಸಿರಬಹುದೋ ಎಂಬ ಸಂಶಯಯುಕ್ತವಾದ ನನ್ನ ಮನಸ್ಸಿಗೆ ಯಾವುದೊಂದು ತೋಚುವುದಿಲ್ಲ. ಈ ಸಮೂಹದಲ್ಲಿ ಬಲಶಾಲಿಯೂ ಬುದ್ಧಿಶಾಲಿಯೂ ಆಗಿರುವ ಹನುಮಂತನು ಹೋಗಿ ಸಕಲವನ್ನು ಅರಿತು ಬರಬೇಕು. ಹಿತವಂತರು ಆಗಿದ್ದರೆ ಅವರನ್ನು ಸ್ವಾಗತಿಸಿ ಕರೆತರಬೇಕು ಎಂದು ಆದೇಶವಿತ್ತನು. ಹನುಮಂತನಿಗೆ ಸುಗ್ರೀವನ ಆಜ್ಞೆಯಾದುದೇ ತಡ. ತಕ್ಷಣವೇ ಒಟುವಾಗಿ ರಾಮಲಕ್ಷ್ಮಣರ ಬಳಿಗೆ ಹೋಗಿ ದೂರದಿಂದಲೇ ಅವರಿಗೆ ವಂದಿಸಿ, ಮಹಾತ್ಮರೇ, ನೀವಾರು? ಈ ಮಹಾರಣ್ಯಕ್ಕೆ ಮುನಿವೇಷಧರಿಗಳಾಗಿ ಬರಲು ಕಾರಣವೇನು? ನಿಮ್ಮನ್ನು ನೋಡಿದರೆ ನರರಂತೆ ಕಂಡರೂ ನಿಮ್ಮ ಬಾಹು, ಎದೆ ಮುಂತಾದ ಅವಯವಗಳನ್ನು ನೋಡಿದರೆ ಮುನಿದರೆ ವಿಶ್ವವನ್ನು ದಹನಗೊಳಿಸುವ ಶಕ್ತಿಯುತರೆಂದು ತೋರುತ್ತದೆ. ನಿಮ್ಮ ರೂಪ, ತೇಜ, ಬಲ ಇವೆಲ್ಲ ನರರಿಗಿರುವ ಲಕ್ಷಣಗಳಲ್ಲ. ವಿಶ್ವಕ್ಕೆ ಕಾರಣ ಸ್ವರೂಪನಾಗಿರುವ ಭಗವದ ಅಂಶದವರಿಗೆ ಮಾತ್ರವೇ ಈ ಶುಭ ಲಕ್ಷಣಗಳಿರುವುದು. ದಯವಿಟ್ಟು ನಿಮ್ಮ ಪೂರ್ವೋತ್ತರೇತ್ತರಗಳನ್ನು ತಿಳಿಸಬೇಕಾಗಿದೆ, ಪ್ರಾರ್ಥಿಸುತ್ತೇನೆ ಎಂದು ಮತ್ತೊಮ್ಮೆ ನಮಸ್ಕರಿಸಿದನು. ಅವನ ವಾಕ್ಪಟುತ್ವ, ಭಾವನಾಶಕ್ತಿ, ವಿಚಾರ ತತ್ಪರತೆ, ಸಾಮುದ್ರಿಕ ಶಾಸ್ತ್ರಾನುಭವಗಳನ್ನು ಮನಗಂಡ ಲಕ್ಷ್ಮಣನು ರಾಮಚಂದ್ರನನ್ನು ನೋಡಿ, ಅಣ್ಣ, ಈ ವಟುವು ಎಷ್ಟು ವಿಜ್ಞಾನಿಯಾಗಿರುವನು. ಸ್ಫಟಿಕದಂತಹ ಇಂತಹ ನಿರ್ಮಲ ಮನಸ್ಸುಳ್ಳ ವಟುಗಳು ಸೃಷ್ಟಿಯಲ್ಲಿರುವುದುಂಟೆ ಎಂದನು. ಆಗ ರಾಮಚಂದ್ರನು ವಟುವನ್ನು ನೋಡಿ, ನೀನಾಡಿದ ಮೃದು ಹಾಗೂ ಮಧುರವಾದ ನುಡಿಗಳು ನಮಗೆ ಮಹದಾನಂದಕರವಾಗಿದೆ. ಆದರೂ ಬಹುಪರಿಯಿಂದ ನಮ್ಮನ್ನು ವರ್ಣಿಸಿದೆ. ಆದರೆ ಅಂತಹ ಹೊಗಳಿಕೆಗೆ ನಾವು ನಿಲುಕುವವರಲ್ಲ. ಇರಲಿ, ಭಾವಿಕರು ಅವರಿಗೆ ಇಚ್ಛೆ ಬಂದ ಹಾಗೆ ನಮ್ಮನ್ನು ನೋಡಿ ಮಾತನಾಡಿಕೊಳ್ಳುವುದುಂಟು. ನಿನಗೆ ಅಷ್ಟು ಹೆಚ್ಚಿನ ಗುಣಗಳು ನಮ್ಮಲ್ಲಿ ತೋರಿದರೆ ಬೇಡುವುದೇನಿಲ್ಲ. ನಾವು ಅಯೋಧ್ಯೆಗೆ ಅರಸನಾಗಿದ್ದ ದಶರಥ ರಾಜನ ಮಕ್ಕಳು. ಪಿತೃವಾಕ್ಯ ಪರಿಪಾಲನೆಗಾಗಿ ಮುನಿವೇಷಧರಿಗಳಾಗಿ ನನ್ನ ಪತ್ನಿಯಾದ ಸೀತೆ, ನನ್ನ ತಮ್ಮನಾದ ಲಕ್ಷ್ಮಣನೊಡನೆ ಬಂದು ನಾವು ಮೂವರು ಪಂಚವಟಿಯಲ್ಲಿದ್ದೆವು. ನನ್ನ ಹೆಸರು ರಾಮ. ನಾವಿಬ್ಬರು ಆಶ್ರಮದಲ್ಲಿಲ್ಲದ ವೇಳೆ ರಾವಣನು ಬಂದು ನನ್ನ ಪತ್ನಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರುವನು.
ಅವಳನ್ನು ಹುಡುಕುತ್ತಾ ಈ ಮಾರ್ಗವಾಗಿ ಬಂದೆವು ಎಂದನು. ಕಿವಿಯಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಕರ್ಣಕುಂಡಲಗಳನ್ನು ಧರಿಸಿರುವ ನೀನಾರು ಎಂದು ಕೇಳಿದನು. ಹನುಮಂತನು ಭಾವಪರವಶನಾಗಿ ಮನದಲ್ಲಿಯೇ ಆಲೋಚಿಸಿ, ಇವರ ಮಾತಿನಲ್ಲಿ ಸ್ವಲ್ಪವೂ ಸಂಶಯವಿರುವುದಿಲ್ಲ. ಹೇಗೆಂದರೆ, ನನ್ನ ತಾಯಿಯು ನಿನ್ನನ್ನು ಉದ್ಧಾರ ಮಾಡುವ ಸ್ವಾಮಿ ಶ್ರೀರಾಮಚಂದ್ರನಿಗಲ್ಲದೆ ಮತ್ಯಾರಿಗೂ ಈ ನಿನ್ನ ಕರ್ಣಕುಂಡಲಗಳು ಕಾಣಲಾರವು ಎಂದು ಹೇಳಿದ್ದ ನುಡಿಯು ಇಂದು ನಿಜವಾಯಿತು ಎಂದು ಹರ್ಷಿಸಿ, ಪರಮಾತ್ಮ ದಯಾನಿದೆ, ಕಡೆಗೂ ನನಗೆ ದೊರೆತೆಯಾ ತಂದೆ ಎಂದು ಭಕ್ತಿಯಿಂದ ನಮಸ್ಕರಿಸಿ, ಪ್ರಭು, ಈ ಪರ್ವತ ಶಿಖರದ ಮೇಲೆ ಸುಗ್ರೀವನೆಂಬ ವಾನರನಿರುವನು. ಅವನಿಗೆ ಸೇವಕನೂ ಮಂತ್ರಿಯೂ ಆಗಿರುವೆನು. ನಾನು ವಟುವಾಗಿ ಕಂಡರೂ ವಟುವಲ್ಲ, ವಾನರನು. ಬೇಕಾದ ಸಮಯದಲ್ಲಿ ಬೇಕಾದ ರೂಪವನ್ನು ಹೊಂದುವ ಸಾಮರ್ಥ್ಯವು ನಮ್ಮ ಹುಟ್ಟಿನಿಂದಲೇ ಬಂದಿದೆ. ನನ್ನ ಹೆಸರು ಹನುಮಂತನೆಂದು, ನನ್ನ ತಾಯಿ ಅಂಜನಾದೇವಿ, ತಂದೆ ವಾಯುದೇವರು ಎಂದು ತನ್ನ ನಿಜ ರೂಪವನ್ನು ವ್ಯಕ್ತಗೊಳಿಸಿದನು. ದಯಾನಿದೆ, ಸುಗ್ರೀವನ ಮತ್ತು ನಿಮ್ಮ ಚಿಂತೆಗಳು ಒಂದೇ ಆಗಿದೆ. ಅವನಿಗೆ ನೀವು ಸಹಾಯ ಮಾಡಿದರೆ ಅವನಿಂದ ನಿಮ್ಮ ಪತ್ನಿಯ ಶೋಧನೆಯಾಗಿ ನಂತರ ಶತ್ರುವನ್ನು ಸಂಹರಿಸಿ ಮಾತೆಯನ್ನು ಮತ್ತೆ ಹೊಂದಬಹುದು ಎಂದನು. ಶ್ರೀರಾಮಚಂದ್ರನು ಹರ್ಷಗೊಂಡು, ಹನುಮ, ನಾವೂ ಸಹ ಶಬರಿಯ ಸಲಹೆಯಂತೆ ಸುಗ್ರೀವನನ್ನು ಕಾಣುವುದಕ್ಕಾಗಿಯೇ ಇಲ್ಲಿಗೆ ಬಂದಿರುವುದು. ನೀನು ಅವನ ಸೇವಕನೂ ಮಂತ್ರಿಯೂ ಚತುರನೂ ವಿಚಾರ ತತ್ಪರನೂ ಆಗಿರುವುದರಿಂದ ಸುಗ್ರೀವನ ಸಖ್ಯವಾದಂತೆಯೇ ಎಂದನು. ಮಾರುತಿಯು, ದೇವ, ನೀವಿಬ್ಬರು ನನ್ನ ಹೆಗಲ ಮೇಲೆ ಕುಳಿತರೆ ನಿಮಿಷ ಮಾತ್ರದಲ್ಲಿ ಸುಗ್ರೀವನ ಬಳಿಗೆ ಕರೆದುಕೊಂಡು ಹೋಗುವೆನು ಎಂದನು. ಅದಕ್ಕೆ ಹರ್ಷಗೊಂಡು ಹೆಗಲ ಮೇಲೆ ಕುಳಿತುಕೊಂಡರು. ಹನುಮಂತನು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಸುಗ್ರೀವನ ಬಳಿಗೆ ಹೋಗಿ ಕೆಳಗಿಳಿಸಿದನು. ಶ್ರೀರಾಮ ಲಕ್ಷ್ಮಣರನ್ನು ಕಂಡ ಸುಗ್ರೀವನು ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸಿ ಮೇಲೆದ್ದನು. ರಾಮಚಂದ್ರನು ಅವನನ್ನು ಬಿಗಿದಪ್ಪಿಕೊಂಡು ಆಲಂಗಿಸಿದ ನಂತರ ನಳನೀಲ ಜಾಂಬವಾದಿಗಳು ರಾಮ ಲಕ್ಷ್ಮಣರಿಗೆ ನಮಸ್ಕರಿಸಿದರು. ಹನುಮಂತನು ಸುಗ್ರೀವನಿಗೆ ರಾಮಚಂದ್ರನ ಪೂರ್ವೋತ್ತರೇತ್ತರಗಳನ್ನು ತಿಳಿಸಿದನು. ಆಗ ಸುಗ್ರೀವನು ರಾಮಚಂದ್ರನನ್ನು ನೋಡಿ, ಪೂಜ್ಯರೇ, ಸ್ವಲ್ಪ ದಿನಗಳ ಹಿಂದೆ ಗಗನದಲ್ಲೊಂದು ಪುಷ್ಪಕವು ಹೋಗುತ್ತಿತ್ತು. ಅದರಲ್ಲಿ ರಾಮ ಲಕ್ಷ್ಮಣ ಎಂಬ ಆರ್ತಧ್ವನಿಯು ಕೇಳಿಬಂತು. ನಾವು ಎದ್ದು ತಲೆ ಎತ್ತಿ ನೋಡುವಷ್ಟರಲ್ಲಿಯೇ ಆಭರಣಗಳನ್ನು ಕಟ್ಟಿದ್ದ ಗಂಟೊಂದು ನಮ್ಮ ಮುಂದೆ ಬಿತ್ತು. ಅದನ್ನು ಬಿಚ್ಚಿ ನೋಡುವಾಗ ಸ್ತ್ರೀಯರ ಆಭರಣಗಳಿದ್ದವು. ವಿಮಾನವು ಮರೆಯಾಯಿತು. ಆಕೆಯೇ ನಿಮ್ಮ ಪತ್ನಿಯಾಗಿರಬಹುದೆಂದು ಆ ಆಭರಣದ ಗಂಟನ್ನು ರಾಮಚಂದ್ರನ ಕೈಗಿತ್ತನು. ಅದನ್ನು ಬಿಚ್ಚಿ ನೋಡಿದ ರಾಮಚಂದ್ರನು ದುಃಖದಿಂದ ಮನದ ಸ್ಥಿರತೆಯನ್ನು ಕಳೆದುಕೊಂಡು ಮರುಕ್ಷಣವೇ ಚೇತರಿಸಿಕೊಂಡು ಲಕ್ಷ್ಮಣನ ಕೈಗಿತ್ತು, ಇವು ಸೀತೆಯದಲ್ಲವೇ ನೋಡು ಎಂದು ಹೇಳಿದನು. ಲಕ್ಷ್ಮಣನು ಅವುಗಳನ್ನು ನೋಡಿ, ನನಗೆ ವಂಕಿಗಳ ಗುರುತಿಲ್ಲ, ಕರ್ಣಾಭರಣಗಳ ಗುರುತೂ ಇಲ್ಲ. ಆದರೆ ನಾನು ನಿತ್ಯವೂ ಪಾದಗಳಿಗೆ ನಮಸ್ಕರಿಸುವಾಗ ನೋಡಿದ ಕಾಲುಂಗುರಗಳ ಗುರುತು ಚೆನ್ನಾಗಿದೆ. ಕಾಲುಂಗುರಗಳು ಮಾತ್ರ ಮಾತೆಯವರದೇ ಎಂದು ಹೇಳಿದನು. ಸುಗ್ರೀವಾದಿ ಕಪಿವೀರರು ಲಕ್ಷ್ಮಣನ ನಿಷ್ಠೆಗೆ ಆಶ್ಚರ್ಯಗೊಂಡು, ಈ ವಿಷಯವು ನಮಗೆ ಮೊದಲೇ ಮನವರಿಕೆಯಾಗಿದ್ದರೆ ಆ ವಿಮಾನವನ್ನು ತಡೆದು ಪುಡಿ ಪುಡಿ ಮಾಡಿ ಅವನನ್ನು ಕೊಂದು ಮಾತೆಯನ್ನು ತಂದು ತಮಗೆ ಒಪ್ಪಿಸುತ್ತಿದ್ದೆವು. ಮಿಂಚಿದ ಕಾರ್ಯಕ್ಕೆ ಈಗ ಯೋಚಿಸಿದರೆ ಫಲವೇನು? ನಾನು ಮಾತೆಯನ್ನು ಅಪಹರಿಸಿರುವ ಆ ದುಷ್ಟ ರಾವಣನನ್ನು ಹುಡುಕಿ ಅವನ ಪಟ್ಟಣವನ್ನು ಸುಟ್ಟು ಭಸ್ಮ ಮಾಡಿ ಸೀತಾಮಾತೆಯನ್ನು ತಮಗೆ ಒಪ್ಪಿಸಲು ನನ್ನ ಅನುಚರರೊಂದಿಗೆ ನಿಮಗೆ ಸಹಾಯ ಮಾಡುತ್ತೇನೆ ಎಂದನು. ವಾಲಿಯಿಂದ ಸುಗ್ರೀವನಿಗಾಗಿರುವ ಮನೋವ್ಯಾಕುಲವನ್ನು ಹನುಮಂತನಿಂದ ತಿಳಿದಿದ್ದ ರಾಮನು, ನಿನ್ನ ಪತ್ನಿಯನ್ನು ಅಪಹರಿಸಿ ನಿನ್ನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿರುವ ವಾಲಿಯನ್ನು ಕೊಂದು ನಿನ್ನನ್ನು ಕಿಷ್ಕಿಂಧೆಗೆ ರಾಜನನ್ನಾಗಿ ಮಾಡುತ್ತೇನೆ ಎಂದು ಒಬ್ಬರಿಗೊಬ್ಬರು ಅಗ್ನಿಸಾಕ್ಷಿಯಾಗಿ ಸ್ನೇಹ ಮಾಡಿಕೊಂಡರು. ಅನಂತರ ವಾಲಿಯನ್ನು ಕೊಲ್ಲುವಷ್ಟು ಶಕ್ತಿಯು ರಾಮನಲ್ಲಿ ಇರುವುದೋ ಎಂಬುದನ್ನು ಪರೀಕ್ಷೆ ಮಾಡಲು ಸುಗ್ರೀವನು, ಪ್ರಭು, ಇಲ್ಲಿ ಬಿದ್ದಿರುವ ದುಂದುಬಿಯ ಕಳೆಬರವನ್ನು 500 ಕೋಲಳತೆ ದೂರ ಎಡಗಾಲಿನ ಉಂಗುಷ್ಠದಿಂದ ಯಾರು ಚಿಮ್ಮುವರೋ ಹಾಗೂ ಅಲ್ಲಿ ಕಾಣುತ್ತಿರುವ ಸಪ್ತ ತಾಳೆ ಮರಗಳನ್ನು ಒಂದೇ ಬಾಣದಿಂದ ಏಕಕಾಲದಲ್ಲಿ ಭೇದಿಸಿ ಅವುಗಳ ಉತ್ಪತ್ತಿಗೆ ಕಾರಣನಾಗಿ
ಪಾತಾಳದಲ್ಲಿರುವ ಅಹಿ ಎಂಬ ದೈತ್ಯನನ್ನು ಯಾರು ಕೊಲ್ಲುವರೋ ಅವರು ಮಾತ್ರ ವಾಲಿಯನ್ನು ಕೊಲ್ಲುವರೆಂಬ ಪ್ರತೀತಿ ಇದೆ ಎಂದನು. ರಘುಪತಿಯು ನಗುತ್ತಾ ದುಂದುಬಿಯ ಕಳೆಬರವನ್ನು ಎಡೆಗಾಲು ಉಂಗುಷ್ಠದಿಂದ 5,000 ಕೋಲಳತೆ ದೂರ ಚಿಮ್ಮಿ ಮಹಾಸ್ತ್ರವನ್ನು ಹೊಡೆದನು. ಅದು 7 ತಾಳೆ ಮರಗಳನ್ನು ಒಂದೇ ಬಾರಿಗೆ ಕತ್ತರಿಸಿ ಪಾತಾಳವನ್ನು ಹೊಕ್ಕು ಅಹಿ ಎಂಬ ದೈತ್ಯನನ್ನು ಕೊಂದು ಮತ್ತೆ ಬಂದು ರಾಮಚಂದ್ರನ ಬತ್ತಳಿಕೆಯಲ್ಲಿ ಸೇರಿಕೊಂಡಿತು. ಅದರಿಂದ ಹರ್ಷಗೊಂಡ ಸುಗ್ರೀವನು ವಾಲಿಯು ಸತ್ತನೆಂದು ನಿರ್ಧರಿಸಿ ರಾಮಚಂದ್ರನಿಗೆ ವಂದಿಸಿ ಉತ್ಸಾಹಶಾಲಿಯಾದನು. ಸುಗ್ರೀವನು ವಾಲಿಯನ್ನು ಕೊಲ್ಲಲು ರಾಮಚಂದ್ರನು ಸಮರ್ಥನೋ ಅಸಮರ್ಥನೋ ಎಂಬುದನ್ನು ಪರೀಕ್ಷೆ ಮಾಡಿದರೂ ರಾಮಚಂದ್ರನು ತನ್ನ ಪತ್ನಿಯನ್ನು ಅಪಹರಿಸಿರುವ ರಾವಣನ ಶೋಧನೆಯನ್ನು ಮಾಡಲು ಸಮರ್ಥನೋ ಅಸಮರ್ಥನೋ ಪರೀಕ್ಷೆ ಮಾಡಲಿಲ್ಲ. ಏಕೆಂದರೆ ತನ್ನ ಕಾರ್ಯ ಸಾಧನೆಗೆ ತನ್ನ ಸಾಮರ್ಥ್ಯವೇ ಸಾಕಾಗಿತ್ತು. ಆದರೂ ಅದಕ್ಕೆ ನೆಪ ಮಾತ್ರವಾಗಿ ಸುಗ್ರೀವನು ಬೇಕಾಗಿತ್ತು. ಆದ್ದರಿಂದ ಅವನನ್ನು ಪರೀಕ್ಷೆ ಮಾಡಲಿಲ್ಲ. ರಘುಪತಿಯು ಮಿತ್ರನಾದ ಸುಗ್ರೀವನನ್ನು ನೋಡಿ, ವಾಲಿಯು ಇಂದ್ರ ತನಯನೆಂದು ನೀನು ಸೂರ್ಯಪುತ್ರನೆಂದು ಕೇಳಿದ್ದೇನೆ. ನೀವಿಬ್ಬರು ಅಣ್ಣ ತಮ್ಮಂದಿರಾದ ಬಗೆ ಹೇಗೆ ಎಂದು ಕೇಳಿದನು. ಅದಕ್ಕೆ ಸುಗ್ರೀವನು, ದಯಾಗನ ಸೃಷ್ಟಿಯನ್ನು ವೃದ್ಧಿಗೊಳಿಸಲು ಕಶ್ಯಪನು ದಕ್ಷನ ಹಲವು ಪುತ್ರಿಯರನ್ನು ಲಗ್ನ ಮಾಡಿಕೊಂಡಿದ್ದನು. ಅದರಲ್ಲಿ ಕುಶಸ್ಥಲಿ ಎಂಬುವಳ ಗರ್ಭದಲ್ಲಿ ಕಿಷ್ಕಿ ಎಂಬ ವಾನರನು ಜನಿಸಿದನು. ಅವನು ಈ ದುರ್ಗದಲ್ಲಿ ಬಂದು ನೆಲೆಸಿದ್ದರಿಂದ ಇದಕ್ಕೆ ಕಿಷ್ಕಿಂದೆ ಎಂದು ಹೆಸರು ಬರಲು ಕಾರಣವಾಯಿತು. ಅವನ ಸಂತತಿಯಲ್ಲಿ ಹುಟ್ಟಿದ ರುಕ್ಷನೆಂಬ ವಾನರನು ಮುಪ್ಪಾಗುವವರೆಗೆ ರಾಜ್ಯವಾಳಿದರೂ ಮಕ್ಕಳಾಗದ ಕಾರಣ ಹಿಮಾಲಯಕ್ಕೆ ಹೋಗಿ ಈಶ್ವರನನ್ನು ಕುರಿತು ತಪವನ್ನಾಚರಿಸುತ್ತಿರುವಾಗ ಒಂದು ದಿನ ಅಲ್ಲಿದ್ದ ಪುಷ್ಕರ ತೀರ್ಥಗಳೆರಡರಲ್ಲಿ ಒಂದರಲ್ಲಿ ಸ್ನಾನ ಮಾಡಿದನು. ಕೂಡಲೇ ಸೌಂದರ್ಯವತಿಯಾದ ಸ್ತ್ರೀಯಾದನು. ವಿಹಾರಕ್ಕೋಸ್ಕರ ಬಂದಿದ್ದ ಇಂದ್ರನು ಅವಳನ್ನು ನೋಡಿ ಕಾಮಿಸಿ ರಮಿಸಿದನು. ಅನಂತರ ಸೂರ್ಯನೂ ಕೂಡ ಬಂದು ಅವಳನ್ನು ನೋಡಿ ರಮಿಸಿ ಹೋದನು. ಆದ್ದರಿಂದ ಇಂದ್ರನ ವೀರ್ಯದಿಂದ ವಾಲಿಯು, ಸೂರ್ಯನ ವೀರ್ಯದಿಂದ ನಾನು ಅವಳಿಯಾಗಿ ಆಕೆಯ ಗರ್ಭದಲ್ಲಿ ಜನಿಸಿದೆವು. ನಂತರ ಹೆಣ್ಣಾಗಿದ್ದ ರುಕ್ಷನು ಮತ್ತೊಂದು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದನು. ಕಡೆಗೆ ಮೊದಲಿನಂತೆ ವಾನರನಾಗಿ ನಮ್ಮಿಬ್ಬರನ್ನು ಕಿಷ್ಕಿಂದೆಗೆ ಕರೆದುಕೊಂಡು ಬಂದು ಸಾಕಿದನು. ಅವನು ಗತಿಸಿದ ನಂತರ ವಾಲಿಯು ರಾಜನಾದನು ಎಂದನು. ರಾಮನು ನಿಮ್ಮಿಬ್ಬರಿಗೂ ದ್ವೇಷ ಉಂಟಾಗಲು ಕಾರಣವೇನೆಂದು ಕೇಳಿದನು. ಸುಗ್ರೀವನು, ಪ್ರಭು, ಒಂದು ದಿನ ರಾತ್ರಿಯಲ್ಲಿ ಮಾಯಾಮಿ ಎಂಬ ದಾನವನು ಓರ್ವ ಯಕ್ಷಕನ್ಯೆಯನ್ನು ಕಳುವಿನಿಂದ ಅಪಹರಿಸಿಕೊಂಡು ಗಗನದಲ್ಲಿ ಹೋಗುತ್ತಿದ್ದನು. ಆಕೆಯ ಆರ್ತನಾದವನ್ನು ಕೂಗುತ್ತಿದ್ದಳು. ಆಗ ವಾಲಿಯು ಅವನನ್ನು ಹಿಡಿದು ಬಡಿದು ಅವಳನ್ನು ಬಿಡಿಸಿದನು. ಅವಳು ವಾಲಿಗೆ ನಮಸ್ಕರಿಸಿ ತನ್ನ ಲೋಕಕ್ಕೆ ಹೋದಳು. ಆಗ ಒಬ್ಬರಿಗೊಬ್ಬರು ದ್ವಂದ್ವ ಯುದ್ಧದಲ್ಲಿ ಹೋರಾಡುತ್ತಿರುವಾಗ ವಾಲಿಯು ಪ್ರಹರದಿಂದ ಜರ್ಜರಿತನಾದ ಮಾಯಾವಿಯು ಪ್ರಾಣಭಯದಿಂದ ಒಂದು ಬಿಲವನ್ನು ಪ್ರವೇಶಿಸಿದನು. ಆ ವೇಳೆಗೆ ನಾನು ವಾಲಿಯ ಸಹಾಯಕ್ಕೆಂದು ಹೋದೆನು. ವಾಲಿಯು ನನ್ನನ್ನು ಬಿಲದ ಹೊರಗೆ ಕಾದಿರು ಎಂದು ಹೇಳಿ ಅವನೊಡನೆ ಬಿಲವನ್ನು ಪ್ರವೇಶ ಮಾಡಿದನು. ಬಹುದಿನಗಳಾದರೂ ಹೊರಗೆ ಬಾರದ ಕಾರಣ ನನಗೆ ಸಂಶಯವಾಗಿ ಬಿಲವನ್ನು ಪ್ರವೇಶಿಸಿದೆನು. ಒಳಗಿನಿಂದ ರಕ್ತವು ಪ್ರವಾಹದಂತೆ ಉಕ್ಕಿ ಬರುತ್ತಿತ್ತು. ಅದನ್ನು ಕಂಡು ಮಾಯಾವಿಯು ವಾಲಿಯನ್ನು ಕೊಂದಿರಬಹುದೆಂದು ಹೆದರಿ ಆ ಬಿಲಕ್ಕೆ ಬಲವಾದ ಬಂಡೆಯನ್ನು ಎಳೆದು ಕಿಷ್ಕಿಂದೆಗೆ ಬಂದು ಕ್ರಿಯಾದಿಗಳನ್ನು ಮಾಡಿ ನಾನೇ ರಾಜನಾಗಿದ್ದೆನು. ವಾಲಿಯು ಮಾಯಾವಿಯನ್ನು ಕೊಂದು ಬಿಲದ ಬಾಗಿಲಿಗೆ ಮುಚ್ಚಿದ್ದ ಬಂಡೆಯನ್ನು ಕಾಲಿನಿಂದ ಒದ್ದು ಪುಡಿ ಮಾಡಿ ಕಿಷ್ಕಿಂದೆಗೆ ಬಂದು ನನ್ನ ಆಜ್ಞೆಯನ್ನು ಉಲ್ಲಂಘಿಸಿ ಬಂದು ರಾಜನಾಗಿರುವೆ ಎಂದು ನನ್ನನ್ನು ಹೊಡೆದು ನನ್ನ ಪತ್ನಿಯನ್ನು ಅಪಹರಿಸಿ ಅವನ ರಾಣಿವಾಸಕ್ಕೆ ಸೇರಿಸಿಕೊಂಡು ನನ್ನನ್ನು ಕೊಲ್ಲಬೇಕೆಂದು ಬಂದನು. ನಾನು ಎಷ್ಟು ಬೇಡಿದರೂ ಕೇಳದೆ ಹಿಂದಕ್ಕಟ್ಟಿಕೊಂಡು ಬಂದುದರಿಂದ ವಿಶ್ವವನ್ನೆಲ್ಲ ಓಡಾಡಿ ಕಡೆಗೆ ಈ ಋಷ್ಯಮೂಕಕ್ಕೆ ಬಂದು ನಿಂತೆನು. ಇವನು ಅಲ್ಲಿಗೆ ಬಾರದಿರುವುದರಿಂದ ಪ್ರಾಣದಿಂದ ಉಳಿದಿರುವೆನು ಎಂದನು. ರಾಮಚಂದ್ರನು ಅವನು ಇಲ್ಲಿಗೆ ಬಾರದಿರಲು ಕಾರಣವೇನು ಎಂದನು. ರಘುಪತಿ, ಮಾಯಾವಿಯ ತಮ್ಮನಾದ ದುಂದುಬಿಯು ನನ್ನ ಅಣ್ಣನನ್ನು ಕೊಂದ ವಾಲಿಯನ್ನು ಕೊಲ್ಲಬೇಕೆಂದು ಬಹುಕಾಲದವರೆಗೂ ಮುಷ್ಟಿಯುದ್ಧವನ್ನು ಮಾಡಿ ಕಡೆಗೆ ವಾಲಿಯ ವಜ್ರ ಮುಷ್ಟಿಯಿಂದ ಅಸುನೀಗಿದನು. ಅದರಿಂದ ಹರ್ಷಗೊಂಡ ವಾಲಿಯು ಅವನ ಕಳೆಬರವನ್ನು ಕಾಲಿನಿಂದ ಎತ್ತಿ ಚಿಮ್ಮಿದನು. ಅದು ಈ ಋಷ್ಯಮೂಕ ಪರ್ವತದಲ್ಲಿ ತಪಸ್ಸಿನಲ್ಲಿದ್ದ ಮತಂಗ ಋಷಿಗಳ ಆಶ್ರಮದಲ್ಲಿ ಬಿದ್ದಿತ್ತು. ಋಷಿಯು ಕಳೆಬರವನ್ನು ಇಲ್ಲಿಗೆ ಎಸೆದನು. ಈ ಪರ್ವತಕ್ಕೆ ಬಂದರೆ ತಲೆಯೊಡೆದು ಸಾಯಲಿ
ಎಂದು ಶಾಪವಿತ್ತಿರುವರು. ಆ ಕಾರಣದಿಂದ ವಾಲಿಯು ಇಲ್ಲಿಗೆ ಬರುವುದಿಲ್ಲವೆಂದನು. ಕತೆ ಮುಂದುವರಿಯುತ್ತೆ ಸ್ನೇಹಿತರೆ. ಧನ್ಯವಾದಗಳು. ಈ ರಾಮಾಯಣದ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.